from Chittoor. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ನಿಮ್ಗೆ ಯಾವ್ದಾದ್ರು ಕಾಲ್ ಬಂದಾಗ ನೀವು ಆ ನಂಬರ್ ಏನಂತ ಸೇವ್ ಮಾಡಿರ್ತೀರ ಆ ಒಂದು ನೇಮ್ ನಿಮ್ಮ ಒಂದು ಮೊಬೈಲ್ ಕೂಗಿ ಹೇಳುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡಿದಾಗ ಅವರ ನೇಮ್ ನೀವು ಏನಂತ ಸೆಟ್ ಮಾಡಿರ್ತೀರ ಆ ಒಂದು ನೇಮ್ ಅನ್ನ ನಿಮ್ಗೆ ಸೌಂಡ್ ಮುಖಾಂತರ ಗೊತ್ತಾಗುತ್ತೆ ಯಾರು ಕಾಲ್ ಮಾಡಿದ್ದಾರೆ ಅಂತ ನಿಮ್ಗೆ ಮೊಬೈಲ್ ನೋಡೋದನೆ ಗೊತ್ತಾಗುತ್ತೆ ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೈಕ್ ಮೇಲೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಕಸ್ಮಾತ್ ಏನಾದ್ರೂ ವರ್ಕ್ ಅಲ್ಲಿ ಇದ್ರೆ ಮೊಬೈಲ್ ನಿಮ್ಮ ಒಂದು ಪಾಕೆಟ್ ಅಲ್ಲಿ ಇರುತ್ತೆ, ಅವಾಗ ಜಸ್ಟ್ ನಿಮ್ಮ ಒಂದು ಫೋನ್ ಸೌಂಡ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಯಾರು ಕಾಲ್ ಮಾಡಿದ್ದಾರೆ, ಯಾರು ನಿಮ್ಗೆ ಕಾಲ್ ಮಾಡಿದ್ದಾರೆ ಅಂತ ಅವರ ನೇಮ್ ನಿಮ್ಗೆ ಕೂಗಿ ಹೇಳುತ್ತೆ ಸ್ನೇಹಿತರೆ. ಅಂದ್ರೆ ಸ್ಪೀಕರ್ ಅಲ್ಲಿ ಅವರ ನೇಮ್ ನಿಮ್ಗೆ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಸೆಟ್ಟಿಂಗ್ ಅನ್ನ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಆ ಒಂದು ಸೆಟ್ಟಿಂಗ್ ಅನ್ನ ನೀವು ಸೆಟ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ರೆಗ್ಯುಲರ್ ಆಗಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ ಸಬ್ಸ್ಕ್ರೈಬ್. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಒಂದು ಫೋನ್ ನಲ್ಲಿ ಯಾರಾದ್ರೂ ನಿಮ್ಮ ಒಂದು ಮೊಬೈಲ್ ಗೆ ಯಾರಾದ್ರೂ ಕಾಲ್ ಮಾಡಿದಾಗ ಅವರ ನೇಮ್ ನಿಮ್ಗೆ ಅನೌನ್ಸ್ಮೆಂಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾರು ಕಾಲ್ ಮಾಡಿದ್ದಾರೆ ಅಂತ. ಇವರೇ ಕಾಲ್ ಮಾಡಿದ್ದಾರೆ ಅಂತ ಮೊಬೈಲ್ ನೋಡದೇನೆ ನಿಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ನಿಮ್ಮ ಒಂದು ಫೋನ್ ರಿಂಗ್ ಟೋನ್ ಕೂಡ ಬರುತ್ತೆ ಸ್ನೇಹಿತರೆ. ಯಾವ ತರ ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಡೈಲರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಡೈಲರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿದಾಗ ನಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಮೇಲ್ಗಡೆ ನಮ್ಗೆ 3 ಮೈನಸ್ ಲೈನ್ಸ್ ಬಂದಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಂತ ಇರುವಂತದ್ದು, ಇಲ್ಲಿ ಎರಡನೇ ಆಪ್ಷನ್ ಸೆಟ್ಟಿಂಗ್ಸ್ ಅಂತ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಗೆ ಇಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಲಾಸ್ಟ್ ಅಲ್ಲಿ 2 ಆಪ್ಷನ್ಸ್ ಇರುವಂತದ್ದು ಕಾಲರ್ ಐಡಿ ಅನೌನ್ಸ್ಮೆಂಟ್, ಫ್ಲಿಪ್ ಟು ಸೈಲೆನ್ಸ್ ಅಂತ ಇರುವಂತದ್ದು. ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕಾಲರ್ ಐಡಿ ಅನೌನ್ಸ್ಮೆಂಟ್ ಇರುವಂತದ್ದು. ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅನೌನ್ಸ್ ಕಾಲರ್ ಐಡಿ ಅಂತ ಇರುವಂತದ್ದು. ಇದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ. ಇದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿದಾಗ ನಮ್ಗೆ ಇಲ್ಲಿ ಮತ್ತೆ 3 ಆಪ್ಷನ್ಸ್ ಗಳು ಬಂದಿರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಆಲ್ವೇಸ್ ಓನ್ಲಿ ವೆನ್ ಯೂಸಿಂಗ್ ಎ ಹೆಡ್ಸೆಟ್ ನೆವರ್ ಅಂತ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಆಲ್ವೇಸ್ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಎನಿ ಟೈಮ್ 24x7 ನೀವು ಮೊಬೈಲ್ ಅಲ್ಲಿ ಹೆಡ್ಫೋನ್ ಕನೆಕ್ಟ್ ಇದ್ರು, ಬ್ಲೂಟೂತ್ ಕನೆಕ್ಟ್ ಇದ್ರು, ಏನೇ ಒಂದು ಮೊಬೈಲ್ ಅಲ್ಲಿ ಕನೆಕ್ಷನ್ ಇದ್ರು ಆಲ್ವೇಸ್ ಯಾವಾಗ್ಲೂ ನಿಮ್ಮ ಒಂದು ಫೋನ್ ಅಲ್ಲಿ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ಅವರ ನೇಮ್ ಅನೌನ್ಸ್ಮೆಂಟ್ ಆಗೋ ರೀತಿ ಆಲ್ವೇಸ್ ಅಂತ ಸೆಟ್ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ ಎರಡನೇ ಆಪ್ಷನ್ ಬಂದ್ಬಿಟ್ಟು ಓನ್ಲಿ ಯೂಸಿಂಗ್ ಎ ಹೆಡ್ಸೆಟ್ ಇರುವಂತದ್ದು. ನೀವು ಹೆಡ್ಫೋನ್ ಯೂಸ್ ಮಾಡೋ ಟೈಮ್ ಅಲ್ಲಿ ಆಗಿರ್ಬೋದು, ಅಕಸ್ಮಾತ್ ಇಯರ್ಫೋನ್ ಯೂಸ್ ಮಾಡೋ ಟೈಮ್ ಅಲ್ಲಿ ಆಗಿರ್ಬೋದು, ಅಕಸ್ಮಾತ್ ಏರ್ಬಡ್ಸ್ ಯೂಸ್ ಮಾಡೋ ಟೈಮ್ ಅಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಫೋನ್ ಅಲ್ಲಿ ಯಾವ್ದಾದ್ರು ಒಂದು ಹೆಡ್ಫೋನ್ ಗೆ ಕನೆಕ್ಟ್ ಇದ್ದಾಗ ಅವಾಗ ಮಾತ್ರ ನಿಮ್ಗೆ ಗೊತ್ತಾಗೋ ರೀತಿ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಎರಡನೇ ಆಪ್ಷನ್ ಬಂದ್ಬಿಟ್ಟು ನೀವು ಬ್ಲೂಟೂತ್ ಏರ್ಬಡ್ಸ್ ಕನೆಕ್ಷನ್ಸ್, ಬ್ಲೂಟೂತ್ ಡಿವೈಸಸ್ ಏನಾದ್ರೂ ಯೂಸ್ ಮಾಡ್ತಿದ್ರೆ, ಈ ತರ ಒಂದು ಹೆಡ್ಫೋನ್ಸ್ ಗಳನ್ನ ನೀವು ಯೂಸ್ ಮಾಡ್ತಿದ್ರೆ ಮಾತ್ರ ನಿಮ್ಗೆ ಅನೌನ್ಸ್ಮೆಂಟ್ ಆಗೋ ರೀತಿ ಎರಡನೇ ಆಪ್ಷನ್ ಸ್ನೇಹಿತರೆ. ಅಕಸ್ಮಾತ್ ನಿಮ್ಗೆ ಅದನ್ನ ಆಫ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಕಾಲರ್ ಐಡಿ ಅನೌನ್ಸ್ಮೆಂಟ್, ಇವಾಗ ಯಾರಾದ್ರೂ ಕಾಲ್ ಮಾಡಿದಾಗ ಅವರ ನೇಮ್ ಹೇಳೋ ರೀತಿ ಸೆಟ್ ಮಾಡ್ಕೋಬಾರ್ದು. ಅಕಸ್ಮಾತ್ ಈ ಒಂದು ಸೆಟ್ಟಿಂಗ್ ಅನ್ನ ನೀವು ಆಫ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ನೆವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಈ ಒಂದು ಕಾಲರ್ ಐಡಿ ಅನೌನ್ಸ್ಮೆಂಟ್ ಆಪ್ಷನ್ಸ್ ನಿಮ್ಗೆ ಬೇಕಿದ್ರೆ ಇಲ್ಲಿ ಆಲ್ವೇಸ್ ಅಂತ ಸೆಟ್ ಮಾಡ್ಕೊಳ್ಳಿ. ಇವಾಗ ಅನೌನ್ಸ್ ಕಾಲರ್ ಐಡಿ ಆಲ್ವೇಸ್ ಮೇಲೆ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ಅಕಸ್ಮಾತ್ ನಿಮ್ಮ ಒಂದು ಫೋನ್ ಅಲ್ಲಿ ಯಾರಾದ್ರೂ ಕಾಲ್ ಬಂದಾಗ ಯಾರು ಕಾಲ್ ಮಾಡಿದ್ದಾರೆ ಅಂತ ಮೊಬೈಲ್ ಮುಖಾಂತರ ನಿಮ್ಗೆ ಫೋನ್ ನೋಡದೇನೆ ನಿಮ್ಮ ಒಂದು ಫೋನ್ ಸ್ಪೀಕರ್ ಅಲ್ಲಿ ಅವರ ನೇಮ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಅವರ ನೇಮ್ ನಿಮ್ಮ ಒಂದು ಫೋನ್ ಕೂಗಿ ಹೇಳುತ್ತೆ ಸ್ನೇಹಿತರೆ ಯಾರು ಕಾಲ್ ಮಾಡಿದ್ದಾರೆ ಅಂತ ನೋಡ್ಕೋಬಹುದು ಸ್ನೇಹಿತರೆ. ಈ ತರ ಒಂದು ಸೆಟ್ಟಿಂಗ್ ಅನ್ನ ನೀವು ಸೆಟ್ ಮಾಡ್ಕೋಬಹುದು ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ. ಈ ಒಂದು ಸೆಟ್ಟಿಂಗ್ ಅನ್ನ ನೀವು ಸೆಟ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಒಂದು ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ಮರಿದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.